ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ನನ್ನ ತಂಗಿ ಬರ್ತಡೇ ದಿನದಾಗಿರುತ್ತೆ. ಹಾಗೆ ಇವತ್ತು ಬರ್ತಡೇ ಸ್ಪೆಷಲ್ ಇವತ್ತು ಕುರ್ಬನ್ ಕಟ್ಟೆಗೆ ಬಂದಿದ್ದೀವಿ. ಹಾಗೆ ಸುಮಾರು ಜನ ಕೇಳ್ತಾ ಇದ್ರಿ ಟ್ಯಾಗ್ಸ್ ಹೇಗೆ ಹಾಕೋದು ಅಂತೇಳಿ ಡಿಸ್ಕ್ರಿಪ್ಷನ್ಗೆ, ಅದನ್ನು ಕೂಡ ಶೇರ್ ಮಾಡಿದ್ದೀನಿ. ಸೊ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಇವಾಗ ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಕೂಡ ಆಯಿತು. ಸೊ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಇಲ್ಲಿನ ವಿಶೇಷತೆ ಏನಂತಂದರೆ, ಏನಾದರೂ ಮಾಟ ಮಂತ್ರ ಮಾಡಿಸಿದ್ರೆ, ಏನಾದರೂ ದೃಷ್ಟಿಯಾಗಿತ್ತು ಅಂತಂದರೆ ಇಲ್ಲಿ ಬಂದು ತಡೆನ ಒಡಿಸ್ಕೋಬೋದು, ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ. ಏನಾದರೂ ಮನೆ ಏಳಿಗೆ ಆಗ್ತಿಲ್ಲ ಅಂತಂದರೆ, ಏನಾದರೂ ಕೈ ಕಾಲು ನೋವು, ಏನಾದರೂ ತೊಂದರೆಗಳಿದ್ದೇ ಇರುತ್ತಲ್ಲ, ಸೊ ಈ ದೇವಸ್ಥಾನಕ್ಕೆ ಬಂದು ತಡೆ ಓಡಿಸ್ಕೊಂಡು ಹೋದರೆ ಪೌರ್ಣಮಿ ಅಮಾವಾಸ್ಯೆಯಲ್ಲಿ ಸೊ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಆವಾಗವಾಗ ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. Panala. ಹುಷಾರಿಲ್ಲ ಬಂದ್ರ ನೀವಾಗ ಏನ ಅದೇನಪ್ಪ ಯಾವತ್ತು ಇಲ್ದಿರೋದು? ಇಷ್ಟನಾ ಹೋಗದಾ? ಮೂರು ದಿನ ಬಂದ್ಬಿಡ್ತಾರೆ.
ಇಲ್ಲೇನಾದರೂ ಹರಕೆ ಹೊತ್ಕೊಂಡಿದ್ರೆ ಇಲ್ಲಿ ಬಂದು ಅಡುಗೆ ಮಾಡಿ ಊಟ ಮಾಡಿನೂ ಹೋಗ್ಬೋದು, ನಾನ್ ವೆಜ್ಜು. ಹಾಗೆ ಎಲ್ಲ ಥರ ವ್ಯವಸ್ಥೆ ಇದೆ, ನೀರಿನ ವ್ಯವಸ್ಥೆ ಆಗಿರ್ಬೋದು, ಒಂದು ಒಳ್ಳೆ ಪ್ಲೇಸ್ ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿ ಸಿಗುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾವು ಒಂದು ಸಲ ಬರಬೇಕು ಅಂತ ಅದನ್ನೇ ಮಾತಾಡ್ಕೊತಾ ಇದ್ವಿ. ಸೊ ನಮಗಂತೂ ತುಂಬ ಖುಷಿ ಆಯಿತು. ಇವತ್ತು ನನ್ನ ತಂಗಿ ಬರ್ತಡೇ ದಿನ ಬಂದಿತ್ತು. ಹಾಗೆ ಇವತ್ತು ನಮ್ಮ ಅತ್ತಿಗೆ ಮಗನ ಇಲ್ಲೇ ಸ್ಕೂಲ್ಗೆ ಹಾಕಿದ್ರು. ಸೊ ಇವನು ಕೂಡ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಕುರ್ಬನಕಟ್ಟೆಗೆ ತುಂಬ ದೂರದಿಂದ ಎಲ್ಲ ಬರ್ತಾ ಇರ್ತಾರೆ. ನಾವು ಕೂಡ ಫಸ್ಟು ನನಗಿನ್ನೂ ಮದುವೆ ಆಗಿರಲಿಲ್ಲ, ನಮ್ಮೂರಲ್ಲಿದ್ದಾಗ ನಮ್ಮ ತಾಯಿಗೆ ಹುಷಾರಿರಲಿಲ್ಲ ಅಂತ ಕರ್ಕೊಂಡು ಬಂದಿದ್ದರು. ಸೊ ಆವಾಗ ಬಂದಿದ್ದು. ಸೊ ಆವಾಗವಾಗ ನಾವು ಬರ್ತಾ ಇರ್ತೀವಿ. ತುಂಬ ಚೆನ್ನಾಗಿದೆ ಮತ್ತು ಒಳ್ಳೆಯದಾಗುತ್ತೆ. ಏನಾದರೂ ದೃಷ್ಟಿ ಆಗಿದ್ರು ಕೂಡ ಅಲ್ಲಿ ಪರಿಹಾರ ಸಿಗುತ್ತೆ. ನೋಡು ಈ ಕಾಡಲ್ಲಿ ಯಾಕೆ ಅಳು ಬರ್ತೇವೆ ನೋಡಲಿ ಹೆಂಗೈತೆ ನೋಡು. ಅಯ್ಯೋ ಸುಮ್ಮನೆ ಹೇಳಿದ್ರಿ ಏನು ಮಾಡ್ತಿದ್ದೆ ಒಳಗಡೆ ಮುಖ ತೊಳ್ಕೊಂಡವನು ಈಗ. ಪಾಪ ಈಗ ಮುಖ ತೊಳ್ದೇವಾ? ಏನು ಕೊಡ್ತಾರಂತ ರಾಗಿ ಮಲ್ತಾ ಲೋಟ ಇತ್ತಲ್ಲ, ಲೋಟ ಇಲ್ಲ ನಿಂದು. ಇಲ್ಲಿ ಅಲ್ಲಿ ಮಂಜಾಣ ಬಂದೈತೆ ಇಷ್ಟು ಜನ ಬಂದ್ವಲ್ಲ ನಿಮ್ಮ ಅಣ್ಣ ಇಲ್ಲಿ ಅವ್ರ ಮಗನ್ನ ನೋಡಿ ನಮ್ಮ ಅತ್ತೆ ಬಿಟ್ಟರು. ಸೊ ಅಂದರೆ ಒಂದೊಳ್ಳೆ ಎಜುಕೇಷನ್ ಸಿಗಲಿ ಅಂತೇಳಿ ಈ ಒಂದು ಹಾಸ್ಟ್ಲಿಗೆ ಹಾಕಿದ್ದಾರೆ ಅಷ್ಟೇ. ಸೊ ಎಂಥವ್ರಿಗೆ ಆಗಲಿ ಮಕ್ಕಳನ್ನ ಬಿಟ್ಟಿರೋದು ತುಂಬ ಕಷ್ಟ. ಸೊ ಅಂಥದ್ರಲ್ಲಿ ಮಗಂಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತೇಳಿ ಇಲ್ಲಿ ಹಾಕಿದ್ದಾರೆ. ಇನ್ನು ನಾವು ಮನೆಗೂ ಕೂಡ ಬಂದು ಇವಾಗ ನನ್ನ ತಂಗಿ ಬರ್ತಡೇ ಇತ್ತಲ್ಲ, ನನ್ನ ಮಗಳು ಇಲ್ಲಿ ಎಲ್ಲ ನೋಡಿ ಎಲ್ಲ ಸೆಟಪ್ ಮಾಡ್ತಿದ್ದಾಳೆ ಬರ್ತಡೇ ಕೇಕ್ ಕೂಸೋಕ್ಕೆ. ಹಾಗೆ ಗಿಫ್ಟು ಕೂಡ ತಂದು ಮಾಡ್ಕೊಂಡಿದ್ಲು. ಸೊ ಏನು ಅಂತ ನೋಡಿ ನೀವೇ. ಸೊ ತುಂಬ ಖುಷಿಪಟ್ಟಿದ್ಲು ನನ್ನ ಮಗಳಂತೂ. ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡೋದಕ್ಕೆ ಅವಳಿಗೆ ತುಂಬ ಇಷ್ಟ. ಹಾಗೆ ಇವಾಗ ಹೆಸರು ಬರಿತಾ ಇದ್ದಾಳೆ, ಅಂದರೆ ವಿಶಸ್ ಬರಿತಾ ಇದ್ದಾಳೆ ಅವ್ರ ಚಿಕ್ಕಿಗೆ. ನನ್ನ ಮಗಳಿಗೆ ಹೆಂಗೆ ಅಂತ ಹೇಳಿದ್ರೆ, ಯಾರ್ದಾದ್ರೂ ಬರ್ತಡೇ ಬಂತು ಅಂದರೆ ಅವಳಿಗೆ ಗಿಫ್ಟ್ ಕೊಡೋ ತನಕ ಸಮಾಧಾನ ಇರಲ್ಲ. ಹೇಗಾದರೂ ಮಾಡಿ ದುಡ್ಡು ಕೂಡಿಕ್ಕಿ ಒಂದು ಗಿಫ್ಟ್ ಕೊಡಿಸಿದ್ರೇ ಅವಳಿಗೆ ಸಮಾಧಾನ. ಹಾಗೆ ಅವಳಿಗೆ ಒಂಥರ ಡೆಕೋರೇಷನ್ ಮಾಡೋದಾಗಿರಲಿ, ಗಿಫ್ಟ್ ಮಾಡೋದಾಗಿರಲಿ, ಹಾಗೆ ಡ್ರಾಯಿಂಗ್ ಬರೆಯೋದು ಎಲ್ಲ ತುಂಬ ಇಂಟ್ರೆಸ್ಟ್ ಅವಳಿಗೆ. ನಮ್ಮ ಮನೆಯಲ್ಲಿ ಇತ್ತೀಚೆಗೆ ಯಾರಿಗೂ ಸಹ ಅಂದರೆ ದೊಡ್ಡವ್ರಿಗೆ ಯಾರಿಗೂ ಕೇಕ್ ಕಟ್ ಮಾಡಿಸೋದು ಬೇಡ, ಚಿಕ್ಕ ಮಕ್ಳಿಗೆ ಮಾಡಿಸ್ಕೊಳ್ಳೋಣ ಅಂತಲೇ ಇದ್ದಿದ್ದು. ಆದರೆ ಮಕ್ಕಳಿರೋ ಮನೆಯಲ್ಲಿ ದೊಡ್ಡವ್ರಿಗೆ ಬರ್ತಡೇ ಬಂದ್ರೂ ಮಾಡಿಸ್ಬೇಕು, ಇಲ್ಲಾಂದರೆ ಮಕ್ಕಳಂತೂ ಬಿಡೋದಿಲ್ಲ. ಬರ್ತಡೇ ಬಂತು ಅಂದರೆ ಅಮ್ಮನ ಕೇಕ್ ಕಟ್ ಮಾಡಿಸ್ಬೇಕು, ಅಪ್ಪನ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಹೇಳ್ತಿರ್ತಾರೆ. ನಮ್ಮ ಚಿಕ್ಕವನಂತೂ ಅತ್ತೆ ಬಿಟ್ಟ ಅಮ್ಮನ ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ. ಸೊ ಹಾಗಾಗಿ ಕೇಕ್ನ ಕಡೆ ತರಿಸಿದ್ವಿ. ಸೂಪರಾಗಿತ್ತು ಮಾತ್ರ ಟೇಸ್ಟ್ ಎಲ್ಲ. ಹಾಗೆ ನೋಡ್ತಾ ಇರ್ಬೋದು ಚೆನ್ನಾಗಿ ಮಾಡಿದರು ಕೇಕ್ನ. ಅದು ಅಲ್ಲದೆ ಸರ್ಪ್ರೈಸಾಗಿ ತರಿಸಿದ್ದು, ನನ್ನ ತಂಗಿಗೆ ಗೊತ್ತಿರಲಿಲ್ಲ. ಅವಳಿಗೂ ಇಷ್ಟ ಆಗಲ್ಲ ಇದೆಲ್ಲ ಕೇಕ್ ಕಟ್ ಮಾಡ್ಸೋಕ್ಕೆಲ್ಲ. ಸೊ ಮಕ್ಕಳು ಖುಷಿಗೋಸ್ಕರನಾದರೂ ಮಾಡೋಣ ಅಂಥೇಳಿ ಒಪ್ಕೊಂಡು ಇವಾಗ ಬರ್ತಾ ಇದ್ದಾಳೆ ನೋಡಿ. ಕಣ್ಣೆಲ್ಲ ಮುಚ್ಚಿಸ್ಕೊಂಡು ಬರ್ತಾ ಇರೋದು. ಚಿಕ್ಕವನಿಗಂತೂ ಫುಲ್ ಖುಷಿ ಆಗೋಯ್ತು ಕೇಕ್ ನೋಡಿ ಅವನಿಗೆ. ಚೆನ್ನಾಗಿದೆ. ಇದು ಬಿಚ್ಬಿಟ್ಟು ಆದ್ಮೇಲೆ ಚಿಕ್ಕಿ ಬಿಚ್ಚ ಮೇಲೆ ಅದನ್ನ ಹಾಕೊಂಡು ಆಮೇಲೆ ಕೇಕ್ ಕಟ್ ಮಾಡ್ಬೇಕು. ಈ ಗಿಫ್ಟ್ನ ಫಸ್ಟೇ ಕೊಡಬೇಕಾಗಿತ್ತು, ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ಕೊಟ್ಟಿದ್ರೆ ಹಾಕೊಳ್ಳೋದಕ್ಕೂ ಕೂಡ ಚೆನ್ನಾಗಿರ್ತಿತ್ತು. ನನ್ನ ಮಗಳಿಗೆ ಹೇಳಿದೆ ಕೊಡು ಅಂತ, ಆದರೂ ಇಲ್ಲ ನಾನು ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಕೊಡ್ತೀನಿ ಅಂತೇಳಿ ಈಗ ಕೊಡ್ತಾ ಇದ್ದಾಳೆ ನೋಡಿ. ಸೊ ಈಗ ಕೇಕ್ ಕಟ್ ಮಾಡ್ಸೋಕ್ಕೂ ಮುಂಚೆ ಇದನ್ನು ಓಪನ್ ಮಾಡಿ ಅದು ಏನಿದೆ ಅಂತ ನೋಡಿ ಅವಳು ಅದಾದಮೇಲೆ ಕೇಕ್ ಕಟ್ ಮಾಡಬೇಕು ಅಂತ ಹೇಳಿದ್ಲು. ಸೊ ಹಾಗಾಗಿ ಇವಾಗ ನೋಡ್ತಿದ್ದಾಳೆ. ಸೊ ಏನಿದೆ ಬನ್ನಿ ನೋಡೋಣ. ಹೇಳಿ ಮತ್ತೆ. ವಾಚು ಅಲ್ಲ, ಸಿಂಪಲ್ ಅದು ಮ್ಯಾಚಿಂಗ್ ಐತಲ್ಲ, ಅದೇ ಮ್ಯಾಚಿಂಗ್ ನೋಡ್ಬಿಟ್ಟೆ ತಂದ. ಇವಾಗ ಅದನ್ನ ಬಿಚ್ಚು ಹಾಕೋ ಇವಾಗಲೇ.
ಹಾಕಬೇಕು. ಅದಕ್ಕೆ ಓಪನ್ ಮಾಡಿಸಿದ್ದು. ಮ್ಯಾಚಿಂಗ್ ಐತೆ. ನಂಗೆ ಮಾಡ್ತಾಳೇನೋ. ಹಾಕಬಿಡು. ಡ್ರೆಸ್ಗೆ ಮ್ಯಾಚಿಂಗ್ ಆಗಿರುವಂಥ ಬಳೆ ಮತ್ತು ಸರ ತಂದು ಕೊಟ್ಟಿದ್ದು ನೋಡಿ ನನ್ನ ತಂಗಿ ತುಂಬಾ ಖುಷಿಪಟ್ಲು, ಸಿಕ್ಕಾಪಟ್ಟೆ ಹ್ಯಾಪಿ ಆಗೋದ್ಲು. ಮಕ್ಕಳು 1 ರೂಪಾಯಿ ತಂದುಕೊಡ್ಲಿ 100 ರೂಪಾಯಿ ತಂದುಕೊಡ್ಲಿ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ಅವ್ರಿಗೊಂದು ಪ್ರೀತಿಗೆ ನಾವು ನಿಜ ಖುಷಿ ಪಡಬೇಕು ಅಲ್ವಾ. ಒಂದು ವೇಲ್ ಕಲರು, ಒಂದು ಬಟ್ಟೆ ಕಲರು. ಅಲ್ಲಿ ಕುರುಬನ್ ಕಟ್ಟೆಗೆ ಕೊಡು ಅಂತ ಹೇಳ್ತಿತ್ತು ಅಮ್ಮ. ಕುರುಬನ ಕಟ್ಟೆಗೆ ಕೊಟ್ಬಿಡು ಹಾಕ ಬರಲಿ ಅಂದರೆ ಕೊಡಲಿಲ್ಲ. Happy birthday to you. Happy birthday to you. Happy birthday to you, Ashmi. Happy birthday to you. ಒಂದು ಬಟನ್ ಬರುತ್ತೆ. ಹಿಂಗ್ ಜೋಡಿಸ್ಕೊಂಡು ಹತ್ತೈತಿ. ಖುಷಿ ನೋಡಲಿ. ಫೋಟೋ ತೆಗಿತೀನಿ ರೀ ನಿಮ್ದು ಚಿನ್ಸಲ್. ಸೂಪರ್ ಅದ ಟೇಸ್ಟ್. ನನ್ನ ತಂಗಿ ಬರ್ತಡೇಗೆ ಅಂತೇಳಿ ಒಂದು ಡ್ರೆಸ್ನ ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ವೇಲು ಪ್ಯಾಂಟು ಎಲ್ಲ ಕೂಡ ಬಂದಿದೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಹಾಗೆ ಫುಲ್ ಸ್ಲೀವ್ಸ್ ಬರುತ್ತೆ, ಸ್ಲೀವ್ಸ್ ಹತ್ರನೂ ಕೂಡ ಡಿಸೈನ್ ಕೊಟ್ಟಿದ್ದಾರೆ. ಹಾಗೆ ವೇಲು ತುಂಬ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೋಡೋದಕ್ಕೊಂದು ಲುಕ್ಕಾಗಿ ಕಾಣಿಸುತ್ತೆ. ಇದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಮ್ಮೆ ಚೆಕ್ ಮಾಡಿ. ನಿಮಗೇನಾದರೂ ಬೇಕು ಅಂದರೆ ಬೈ ಮಾಡಿ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ, ಮಾತಾಡೋ ಹಾಗಿಲ್ಲ. ಇವಾಗ ಕೇಕ್ ಕಟ್ ಮಾಡಿ ಎಲ್ಲರೂ ತಿಂದಿದ್ದು ಆಯಿತು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು ಫ್ಯಾಮಿಲಿ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಟೈಮ್ ಕೊಡಬೇಕಾಗುತ್ತೆ. ಏನೇ ಒಂದು ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು, ಆ್ಯನಿವರ್ಸರಿದಾಗಿರ್ಬೋದು, ಬರ್ತಡೇದಾಗಿರ್ಬೋದು, ಈ ಥರದ್ದೆಲ್ಲ ಒಟ್ಟಾಗಿ ಕೂತು ನಾವು ಸೆಲೆಬ್ರೇಷನ್ ಮಾಡ್ತೀವಿ ನೋಡಿ, ಅದಕ್ಕಿಂತ ಬೇರೆ ಖುಷಿ ಇನ್ನೊಂದಿಲ್ಲ. 1000 ಟೆನ್ಷನ್ ಇರುತ್ತೆ, ಅದನ್ನೆಲ್ಲ ಪಕ್ಕಕ್ಕಿಟ್ಟು ಒಂದಿಷ್ಟು ಟೈಮ್ ಆದರೂ ನಾವು ಹ್ಯಾಪಿಯಾಗಿರಬೇಕು ಅಂತ ಹೇಳಿದ್ರೆ ಪ್ರತಿಯೊಂದು ಸೆಲೆಬ್ರೇಷನ್ನು ನಾವು ಮಾಡಿದ್ರೆ ಮಾತ್ರ ಎಂಜಾಯ್ ಮಾಡೋದಕ್ಕೆ ಸಾಧ್ಯ. ಇನ್ನು ಇಲ್ಲಿ ನನ್ನ ತಂಗಿಗೆ ನೋಡಿ, ಫಸ್ಟ್ ಕೇಕ್ ಕಟ್ ಮಾಡಬೇಕಾದ್ರೇ ಸ್ಪ್ರೇ ಹಾಕಬೇಕಾಗಿತ್ತು. ನನ್ನ ಮಗಳು ಮರ್ತೋಗ್ಬಿಟ್ಟು ಅಳ್ತಿದ್ಲು. ಸೊ ಮತ್ತೆ ಇವಾಗ ನಾನು ಹಾಕಲೇಬೇಕು ಅಂತೇಳಿ ಮತ್ತೆ ನಿಲ್ಲಿಸಿ ಇವಾಗ ಸ್ಪ್ರೇನ ಹಾಕ್ತಿದ್ದಾಳೆ. ಇನ್ನೇನು ಮಾಡೋದು, ಇನ್ನು ಬೇಜಾರು ಮಾಡ್ಕೋತಾಳೆ, ಮಕ್ಕಳು ಮನಸ್ಸು ಯಾಕೆ ನೋಯಿಸೋದು ಅಂತೇಳಿ ಅವಳು ಕೂಡ ಹಾಕಿಸ್ಕೋತಾ ಇದ್ದಾಳೆ ಅಷ್ಟೇ. ಇನ್ನು ಬರ್ತಡೇ ವ್ಲಾಗ್ ಇಷ್ಟೇ. ಇನ್ನು ಒಬ್ಬರು ಕೇಳಿದ್ರು ಟ್ಯಾಗ್ಸ್ ಹೇಗೆ ಹಾಕೋದು ಅಂತೇಳಿ. ಅಂದರೆ ನಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ ಇದೇ ಮೇಯ್ನ್ ಬೇಕಾಗಿರೋದು. ಸೊ ಅದನ್ನು ಹೇಗೆ ಹಾಕೋದು ಅಂತೇಳಿ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟು ಗೂಗಲ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಬಂದು ರ್ಯಾಪಿಡ್ ಟ್ಯಾಗ್ಸ್ ಅಂತೇಳಿ ಸರ್ಚ್ ಮಾಡಿ. ಆ ರ್ಯಾಪಿಡ್ ಟ್ಯಾಗ್ಸ್ ಅಂತೇಳಿ ಸರ್ಚ್ ಮಾಡ್ತು ಅಂತಂದರೆ ಅಲ್ಲಿ ಬರುತ್ತೆ. ಸೊ ಇದನ್ನು ನಾವು ಕ್ಲಿಕ್ ಮಾಡ್ತು ಅಂತ ಹೇಳಿದ್ರೆ ಇಲ್ಲಿ ಒಂದಷ್ಟು ನಮಗೆ ಟ್ಯಾಗ್ಸ್ಗಳು ಸಿಗುತ್ತೆ. ಸೊ ಅದು ಹೇಗೆ ಅಂತ ಹೇಳ್ತೀನಿ. ಇದಾಕೋದ್ರಿಂದ ನಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ, ಬೇರೊಬ್ಬರಿಗೆ ಸಜೆಸ್ಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನಮಗೆ ಬೇಕಾಗಿರುವಂಥದ್ದು ಏನು ಅಂದರೆ, ನಮ್ಮ ಒಂದು ವ್ಲಾಗಲ್ಲಿ ಏನು ಟಾಪಿಕ್ ಇರುತ್ತೆ ಸೊ ಅದನ್ನು ನಾವು ಸಜೆಸ್ಟ್ ಮಾಡ್ತಂದರೆ ಈ ರೀತಿಯಾಗಿ ನಮಗೆ ಒಂದು ಟ್ಯಾಗ್ಸ್ಗಳು ಸಿಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ನೀವೇನಾದರೂ ಬ್ಲಾಗ್ ಮಾಡ್ತಿದ್ರೆ ಅಥವಾ ಮಾರ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಆ ಥರದ್ದೆಲ್ಲ ನೀವು ಸರ್ಚ್ ಮಾಡ್ಕೋಬೋದು. ಇವತ್ತು ನಾನು ಮಾದಪ್ಪನ ಬೆಟ್ಟಕ್ಕೆ ಹೋಗಿದ್ವಿ. ಸೊ ಅದರದ್ದು ಒಂದು ಟ್ಯಾಗ್ ಬೇಕಾಗಿತ್ತು.
ಇಲ್ಲಿ ನಾನು ಮಾದಪ್ಪನ ಬೆಟ್ಟ ಅಂತೇಳಿ ಸರ್ಚ್ ಮಾಡಿದಾಗ ಇಲ್ಲಿ ಒಂದಷ್ಟು ನಮಗೆ ಟ್ಯಾಗ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಇದನ್ನು ನಾವು ಅದನ್ನು ಕಾಪಿ ಮಾಡಿಕೊಂಡು ನಮ್ಮ ಡಿಸ್ಕ್ರಿಪ್ಷನ್ಗೆ ಹಾಕೋದು. ಅದು ಹೇಗೆ ಹಾಕೋದು ಅಂತ ಹೇಳ್ತೀನಿ. ಸೊ ಇಷ್ಟು ನಮಗೆ ಟ್ಯಾಗ್ಸ್ ಸಿಗುತ್ತೆ. ಸೊ ಜನ ಏನೇನೆಲ್ಲ ಸರ್ಚ್ ಮಾಡ್ತಾರೆ ಅದೆಲ್ಲ ಪ್ರತಿಯೊಂದು ಇಲ್ಲಿರುತ್ತೆ. ಸೊ ನಮ್ಗೆ ಯಾವುದಾದ್ರೂ ಬೇಡ ಅನ್ನೋದಿದ್ರೆ ನಾವು ರಿಮೂವ್ ಮಾಡ್ಕೋಬೋದು. ಇದಂತೂ ನ್ಯೂ ಯೂಟ್ಯೂಬರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಎಲ್ಲ ನಾವು ಟ್ಯಾಗ್ಸ್ ಹಾಕೋದ್ರಿಂದ ನಮ್ಮ ವಿಡಿಯೋ ಇನ್ನೊಂದಷ್ಟು ಜನಕ್ಕೆ ಸಜೆಸ್ಟ್ ಆಗುತ್ತೆ. ನೆಕ್ಸ್ಟು ಈ ಒಂದು ಟ್ಯಾಗ್ಸ್ಗಳನ್ನ ನಾವಿಲ್ಲಿ ಕಾಪಿ ಮಾಡ್ಕೋಬೋದು. ಇಲ್ಲಿ ಕಾಪಿ ಆಪ್ಷನ್ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಕಾಪಿ ಆಗುತ್ತೆ. ಈಗ ನಾವು ಕ್ರೋಮ್ನ ಓಪನ್ ಮಾಡಿಕೊಂಡು studio.youtube.comನ ಇಲ್ಲಿ ಸರ್ಚ್ ಮಾಡಿ. ಸೊ ಇಲ್ಲಿ ಲಾಗಿನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಯಾವ ಒಂದು ಯೂಟ್ಯೂಬ್ ಇರುತ್ತೆ ಸೊ ಅದನ್ನು ಚಾನಲ್ನ ಓಪನ್ ಮಾಡಿಕೊಂಡು ಇಲ್ಲಿ ಬಂದು ನಮ್ಮ ಯಾವ ವಿಡಿಯೋಗೆ ಹಾಕಬೇಕು ಅಂತೇಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಡಬಲ್ ಬಾಕ್ಸ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ವೀಡಿಯೋಗಳು ಶೋ ಆಗ್ತಿದೆ. ಸೊ ನಾವು ಯಾವ ವೀಡಿಯೋಗೆ ಹಾಕಬೇಕು ಅದನ್ನು ಕ್ಲಿಕ್ ಮಾಡಿಕೊಂಡು ನಾನಿಲ್ಲಿ ಮಾದಪ್ಪನ ಬೆಟ್ಟಕ್ಕೆ ಹೋಗೋದು ಒಂದು ವೀಡಿಯೋ ಇತ್ತಲ್ವ ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ರೋಲ್ ಮಾಡ್ತಾ ಹೋದರೆ ಟ್ಯಾಗ್ಸ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಏನು ಕಾಪಿ ಮಾಡ್ಕೊಂಡಿರ್ತೀವಿ ಸೊ ಆ ಒಂದು ಟ್ಯಾಗ್ಸ್ಗಳನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಸೊ ಈ ವರ್ಡ್ ಪಕ್ಕದಲ್ಲಿ ಇಂಟು ಮಾರ್ಕ್ ಬರಬೇಕು. ಸೊ ಇದು ಟ್ಯಾಗ್ಸು ಕರೆಕ್ಟಾಗಿ ಆಗಿದೆ ಅಂತೇಳಿ. ಸೊ ಈ ಥರ ಒಂದು ಮಾಡಿಕೊಂಡು ನೆಕ್ಸ್ಟ್ ಬಂದು ಇಲ್ಲಿ ಡಿಸ್ಕ್ರಿಪ್ಷನು ಇರುತ್ತೆ ನೋಡಿ. ಇದ್ರ ಕೆಳಗಡೆ ನಾವೇನು ಅಲ್ಲಿ ಕಾಪಿ ಮಾಡಿರ್ತೀವಿ ಸೊ ಅದನ್ನು ಇಲ್ಲಿ ನಾವು ಪೇಸ್ಟ್ ಮಾಡಬೇಕಾಗತ್ತೆ. ಸೊ ಇದನ್ನು ಕೂಡ ಜನ ಏನಾದರೂ ಸರ್ಚ್ ಮಾಡ್ತು ಅಂದರೆ ಸಜೆಸ್ಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಷ್ಟನ್ನು ನಾವು ಮಾಡಬೇಕಾಗಿರೋವಂಥದ್ದು. ಜಾಸ್ತಿ ನಾವು ಏನು ಟೈಟಲ್ ಬರಿತೀವಿ ಅದನ್ನೇ ನಾವು ಟ್ಯಾಗ್ಸು ಹ್ಯಾಶ್ಟ್ಯಾಗು ಇದನ್ನೆಲ್ಲ ಹಾಕ್ತಾ ಬಂತು ಅಂದರೆ ಬೇರೊಬ್ಬರಿಗೆ ತಲುಪೋದಕ್ಕೆ ಬೇಗನೆ ಹೆಲ್ಪ್ ಆಗುತ್ತೆ. ಹಾಗೆ ಇವಾಗ ಈ ರೀತಿ ಎಲ್ಲ ಹಾಕಿದ್ಮೇಲೆ ಇಲ್ಲಿ ಸೇವ್ ಬಟನ್ ಇದೆ. ಸೇವ್ನ ಕ್ಲಿಕ್ ಮಾಡ್ತು ಅಂದರೆ ಅದು ಸೇವ್ ಆಗಿರುತ್ತೆ. ಕಂಪಲ್ಸರಿ ನಾವು ಹೊಸ ಯೂಟ್ಯೂಬರ್ಸ್ಗಳು ಇದನ್ನೆಲ್ಲ ಹಾಕ್ತಾ ಬರ್ತಾ ಇದ್ದರೆ ನಮ್ಮ ಚಾನಲ್ ಬೇಗನೆ ಗ್ರೋತ್ ಆಗುತ್ತೆ. ಇನ್ನೊಂದಷ್ಟು ಜನಕ್ಕೆ ನಮ್ಮ ವಿಡಿಯೋ ತಲುಪಿದಾಗ ಅವರು ಕೂಡ ಕ್ಲಿಕ್ ಮಾಡಿ ನೋಡ್ತಾರೆ. ಸೊ ಅಂಥ ಟೈಮಲ್ಲಿ ನಮಗೆ ಸಬ್ಸ್ಕ್ರೈಬರು ಸಿಗ್ತಾರೆ, ವಾಚ್ ಅವರು ಕಂಪ್ಲೀಟ್ ಆಗುತ್ತೆ, ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ. ಇವಾಗ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಈ ಥರ ಡಿಸ್ಕ್ರಿಪ್ಷನ್ನ ಓಪನ್ ಮಾಡ್ಕೊತು ಅಂತಂದರೆ ಲಾಸ್ಟಿಗೆ ಸ್ಕ್ರೋಲ್ ಮಾಡ್ತು ಅಂತ ಹೇಳಿದ್ರೆ ನೋಡಿ ಈ ರೀತಿ ಕಾಣಿಸುತ್ತೆ. ಬಟ್ ಟ್ಯಾಗ್ ಹಾಕಿರೋದು ಕಾಣಿಸೋದಿಲ್ಲ. ನಾವಿಲ್ಲಿ ಡಿಸ್ಕ್ರಿಪ್ಷನ್ಗೆ ಹಾಕಿರೋದು ಮಾತ್ರ ಇಲ್ಲಿ ಕಾಣಿಸುವಂಥದ್ದು. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.